ಸಾಕಷ್ಟು ಕೆಎಸ್ಆರ್ಟಿಸಿ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಪೊಲೀಸರು ಅಲ್ಲಲ್ಲಿ ಪ್ರತಿಭಟನಾಕಾರರನ್ನ ಚದುರಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಎಲ್ಲರನ್ನು ಹತ್ತಿಕ್ತಾ ಇದ್ದಾರೆ. ಬೆಲ್ಗೆ ಬಂದನ್ನ ಹತ್ತಿಕ್ತಾ ಇದ್ದಾರೆ. ಪೊಲೀಸ್ ದರ್ಪ, ಪೊಲೀಸ್ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಬಂದನ್ನ ಹತ್ತಿಕ್ತಾ ಇದ್ದಾರೆ. ಬಿಡದೇ ಇರಲಿ, ಹೋಗ್ತೀವಿ. ಬಿಡದೇ ಇರಲಿ, ಪೊಲೀಸ್ ಗುಂಡಾಗಿರಿ ಇಲ್ಲಪ್ಪ, ಪೊಲೀಸ್ ಗುಂಡಾಗಿರಿ. ಹೌದು, ವಾಟಾಳ್ ನಾಗರಾಜ್ ಅವರನ್ನ ಅವರು ಮಾತನಾಡಿರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡಿದ್ರಿ. ಜೊತೆಗೆ ಮತ್ತೊಂದು ಕಡೆಯಲ್ಲಿ ಇದೀಗ ಪ್ರತಿಭಟನಾಕಾರರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಟೌನ್ ಹಾಲ್ ಬಳಿ ಸಾಕಷ್ಟು ಹೈಡ್ರಾಮಾ ನಡೀತಾ ಇದೆ. ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಹೋರಾಟ ಸರ್ಕಾರಕ್ಕೆ ಹೇಳ್ತಾರೆ. ಬಂದ್ ಸಿದ್ದರಾಮಯ್ಯವರು ಕನ್ನಡ ಅಂತಾರೆ. ಕನ್ನಡ ಹೋರಾಟಗಾರರು ಬಂಧಿಸ್ತಾ ಇದ್ದಾರೆ. ಇವಾಗ ಏನ್ ಹೇಳ್ತೀರಾ? ನಿಮ್ ಬೇಡಿಕೆ ಈಡೇರಿಸ್ತು ಅನ್ಸುತ್ತಾ? ವಾಟಾಳ್ ನಾಗರಾಜ್, ಮಿಸ್ಟರ್ ವಾಟಾಳ್ ನಾಗರಾಜ್, ನಿಮ್ ಬೇಡಿಕೆ ಈಡೇರಿಸ್ತು ಅನ್ಸುತ್ತಾ? ಪೊಲೀಸ್ ನೀವೇ ನೋಡಿ ಏನ್ ಮಾಡ್ತಾ ಇದ್ದಾರೆ. ಹತ್ತಿಕ್ತಾ ಇದ್ದಾರೆ. ಪೊಲೀಸ್ ಧಿಕ್ಕಾರ, ಪೊಲೀಸರಿಗೆ ಧಿಕ್ಕಾರ. ಅಲ್ಲ, ಪೊಲೀಸ್ ಧಿಕ್ಕಾರ ಮಾತ್ರನಾ? ಸರ್ಕಾರ ಏನ್ ಮಾಡುತ್ತೆ? ಸರ್ಕಾರಕ್ಕೂ ಧಿಕ್ಕಾರ. ಬೆಳಗಾವಿ ರಾಜಕಾರಣಿಗಳು ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾರೆ ಅಂತ ಅವರು ಏಜೆಂಟ್ರು, ಕರಾಚಿ ಏಜೆಂಟ್ರು ಅವರು. ಮರಾಠಿ ಏಜೆಂಟ್ ಸರ್, ಹೇಳಿ ಮಾತಾಡಿ. ನಿಮ್ದೆ ಇವತ್ತು ಬಂದು ನಾವೇ ಮಾತಾಡ್ತಾ ಇದ್ದೇವಲ್ರಿ. ಯಾರು ಬಂದಾಗಿದೆ? ಎಷ್ಟು ಸಂಘಟನೆ ಸಪೋರ್ಟ್ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ? ಎಷ್ಟು ಸಂಘಟನೆ ಸಪೋರ್ಟ್ ಮಾಡಿದೆ? 2,000 ಈ ತರ ಗಾಡಿ ಎಲ್ಲ ಓಡಾಡ್ತಿದೆಯಲ್ಲ, ವೆಹಿಕಲ್ ಓಡಾಡ್ದು ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ನಾವ್ ಏನ್ ಮಾಡಕ್ಕಾಗುತ್ತೆ? ಸಾರಿಗೆ ಇಲಾಖೆಯ ಕಂಡಕ್ಟರ್ ಡ್ರೈವರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆದ್ರೂ ಅವರು ಇಲಾಖೆ ಓಡಾಡ್ತಿದೆ. ಮಾಡ್ಬೇಕಾಗಿತ್ತು ಮೆರವಣಿಗೆ. ಅವರು ಬರ್ಬೇಕಾಗಿತ್ತು. ಯಾಕೆ ಬಂದಿಲ್ಲ? ಬರ್ದಿದ್ದೆ ಅವರನೇ ಬರ ಬರ್ದಿದ್ದೆ. ಇದಕ್ಕೆ ಅಂತ್ಯ ಅಂತ ಇಲ್ವಾ? ಹಾಗಾದ್ರೆ ಅಂತ್ಯ ಇದ್ದೇ ಇರುತ್ತೆ. ಹೋರಾಟ ಮಾಡೇ ಮಾಡ್ತೀವಿ ನಿರಂತರ. ಇದು ವಾಟಾಳ್ ನಾಗರಾಜ್ ಅವರು ನೀಡಿರುವಂತಹ ಪ್ರತಿಕ್ರಿಯೆ. ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.